ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ತುಂಬಾ ತಿಳುವಳಿಕೆ ಇರುವಂತಹ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ದಿನ ಚಿನ್ನದ ಬದಲಿಗೆ ಈ ಬಣ್ಣದ ವಸ್ತುಗಳನ್ನು ಮನೆಗೆ ತನ್ನಿ. ವರ್ಷದೊಳಗೆ ಮನೆ ಕಟ್ಟುತ್ತೀರಾ, ಹಣ ಬಂಗಾರ ನೋಡಿ ಸುಸ್ತಾಗುತ್ತೀರಾ. ಏಪ್ರಿಲ್ 20ನೇ ತಾರೀಕು ಸೋಮವಾರ ದಿನ ಅಕ್ಷಯ ತೃತೀಯ ಬಂದಿದೆ. ಈ ದಿನ ಯಾವ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬೇಕು, ಯಾವೆಲ್ಲ ದಾನಗಳನ್ನು ಮಾಡಿದರೆ ಶುಭವಾಗುತ್ತದೆ, ಲಕ್ಷ್ಮೀ ಕುಬೇರ ನಾರಾಯಣರ ಅನುಗ್ರಹಕ್ಕೆ ಈ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಅಕ್ಷಯ ತೃತೀಯ ದಿನಕ್ಕಾಗಿ ಯಾವ ಕಾರಣಕ್ಕೆ ಎಲ್ಲರೂ ಕಾಯುತ್ತಾರೆ, ಈ ದಿನಕ್ಕಿರುವಂತಹ ಶಕ್ತಿ ಏನು ಅಂತ ನೋಡುವುದಾದರೆ, ಸಾಕ್ಷಾತ್ ಮಹಾವಿಷ್ಣು ದೇವರು ತನ್ನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ಥಾನ ಕೊಟ್ಟಂತಹ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಹಾಗೆಯೇ ಮಹಾಶಿವನು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ದೇವಿಗೆ ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ನೇಮಿಸಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಶಿವನು ತನಗೆ ಬಂದ ಬ್ರಹ್ಮ ಹತ್ಯ ದೋಷದಿಂದ ಮುಕ್ತನಾಗಲು ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರ ಪಡೆದಂತಹ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ತೀರಾ ಬಡತನದಲ್ಲಿದ್ದ ಕುಚೇಲನು ತನ್ನ ಆಪ್ತಮಿತ್ರ ಕೃಷ್ಣನನ್ನು ನೋಡಲು ಬಂದಂತಹ ತನ್ನ ಬಳಿ ಇದ್ದ 3 ಇಡೀ ಅವಲಕ್ಕಿಯನ್ನು ನೀಡುತ್ತಾನೆ. ನಂತರ ಶ್ರೀಕೃಷ್ಣನು ಕುಚೇಲನನ್ನು ಕುಬೇರನಾಗಿ ಮಾಡಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಈ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕು ಎಂದು ಯಾವ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಉಲ್ಲೇಖವಿಲ್ಲ. ಬದಲಾಗಿ ಸ್ವರ್ಣ ಅಂದರೆ ಚಿನ್ನದ ದಾನದ ಜೊತೆಗೆ ವಿವಿಧ ದಾನಗಳನ್ನು ಮಾಡಿ ಅದರಿಂದ ನಿಮಗೆ ಪುಣ್ಯ ಫಲ ಲಭಿಸಿ ವಿವಿಧ ಶುಭ ಫಲಗಳಿಂದ ಏಳಿಗೆ ಕಾಣುವಿರಿ ಎಂದು ಶಾಸ್ತ್ರ ಹೇಳುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಎಂದು ನೋಡುವುದಾದರೆ, ಈ ದಿನದಂದು ತುಳಸಿ ಸಸಿಯನ್ನು ಮನೆಗೆ ತರಬೇಕು. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ ಪದೇ ಪದೇ ತುಳಸಿ ಗಿಡ ಒಣಗಿ ತುಳಸಿ ಸಸಿ ಇಲ್ಲದೆ ಮನೆಯಾಗಿರುತ್ತೋ ಅಂತಹವರು ಮನೆಗೆ ತುಳಸಿ ಸಸಿಯನ್ನು ತಂದು ನೆಟ್ಟಿ ಪೋಷಿಸುತ್ತಾ ಬರಬೇಕು. ಬಂಗಾರದ ಬದಲು ಬೆಳ್ಳಿಯನ್ನು ಮನೆಗೆ ತರಬೇಕು. ಹೊಸ ಪೊರಕೆಯನ್ನು ಈ ದಿನ ಮನೆಗೆ ತರಬಹುದು. ಸಂಪಾದನೆ ಮಾಡಿದ ದುಡ್ಡನ್ನು ಅಥವಾ ಸಂಬಳವನ್ನು ಅಕ್ಷಯ ತೃತೀಯ ದಿನ ಮನೆಗೆ ತರಬಹುದು. ಈಗಿನ ಕಾಲದಲ್ಲಿ ಎಲ್ಲವೂ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುವುದರಿಂದ ಸಂಬಳದಲ್ಲಿ ಅಲ್ಪ ಹಣವನ್ನು ಡ್ರಾ ಮಾಡಿ ಮನೆಗೆ ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಪೂಜಿಸಿದ ಹಣ ಅಕ್ಷಯವಾಗುತ್ತದೆ. ಈ ದಿನ ಮನೆಗೆ ಪೂಜಾ ದ್ರವ್ಯಗಳು ಅಂದರೆ ಅರಿಶಿಣ, ಕುಂಕುಮ, ದೀಪಕ್ಕೆ ಬಳಸಲು ತುಪ್ಪ, ದೀಪದ ಬತ್ತಿಗಳು, ದೇವರ ಫೋಟೋ ವಿಗ್ರಹ, ಹಳದಿ ಬಣ್ಣದ ಕವಡೆ, ಶಂಖದ ಜೊತೆಗೆ ಚಿಕ್ಕ ಅರಿಶಿಣದ ವಸ್ತ್ರ ಮನೆಗೆ ತಂದಿಟ್ಟರೂ ಕೂಡ ತುಂಬ ಒಳ್ಳೆಯದು. ಈ ದಿನದಂದು ಕನಕ ಎಂದು ಕರೆಯುವ ಬಾರ್ಲಿಯನ್ನು ಮನೆಗೆ ತಂದು ಅಂದರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತದೆ. ಬಾರ್ಲಿ ಈ ದಿನ ಮನೆಗೆ ತಂದು ಮಹಾಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು. ಈ ದಿನ ಕಲ್ಲುಪ್ಪನ್ನು ಕೂಡ ಲಕ್ಷ್ಮಿ ಸ್ವರೂಪವಾಗಿ ಮನೆಗೆ ತರಬಹುದು. ಅಕ್ಷಯ ತೃತೀಯ ದಿನದಂದು ಮನೆಯ ಸದಸ್ಯರು ಬಂಗಾರದಂತಹ ಮಾತುಗಳನ್ನೇ ಆಡಬೇಕು. ಈ ದಿನದಂದು ಮಹಾಲಕ್ಷ್ಮಿ, ಮಹಾವಿಷ್ಣು, ಶಿವ, ಕುಬೇರ ದೇವರುಗಳು ಪೂಜಿಸಿ ಆರಾಧಿಸಬೇಕು. ದೇವರುಗಳನ್ನು ಆರಾಧಿಸಬೇಕು. ಲಕ್ಷ್ಮೀ ಕುಬೇರರ ಪ್ರೀತಿಗೋಸ್ಕರ ಪಾಯಸವನ್ನು, ಪರಮಾನ್ನ, ಮೊಸರನ್ನ ನೈವೇದ್ಯ ಮಾಡಬಹುದು. ಲಕ್ಷ್ಮಿ ಅಷ್ಟೋತ್ತರದ ಜೊತೆಗೆ ವಿಷ್ಣು ಸಹಸ್ರನಾಮ ಹೇಳಿ ಪಾರಾಯಣ ಮಾಡಿ. ಶ್ರೀಕೃಷ್ಣನ ಫೋಟೋ ಇದ್ದರೆ ತುಪ್ಪದ ದೀಪಗಳನ್ನು ಹಚ್ಚಿ ಕುಚೇಲ ಅವಲಕ್ಕಿಯನ್ನು ಕೃಷ್ಣನಿಗೆ ಪ್ರೀತಿಯಿಂದ ನೀಡಿದ ಹಾಗೆ 3 ಇಡೀ ಅವಲಕ್ಕಿಗೆ ಬೆಲ್ಲವನ್ನು ಸೇರಿಸಿ ಕೃಷ್ಣ ಮುಂದಿನ ನಾಮಸ್ಮರಣೆಯನ್ನು ಮಾಡಿ
ಶ್ರೀಕೃಷ್ಣ ಕುಚೇಲನ ಸ್ನೇಹವನ್ನು ಕೊಂಡಾಡಬೇಕು. ಇದರಿಂದ ನಿಮ್ಮೆಲ್ಲ ಬಡತನ, ಆರ್ಥಿಕ ಸಂಕಷ್ಟ ಕ್ರಮವಾಗಿ ಕೃಷ್ಣನ ಅನುಗ್ರಹದಿಂದ ದೂರವಾಗುತ್ತದೆ. ಮುಖ್ಯ ದ್ವಾರದ ಮೇಲೆ ಅಕ್ಷಯ ತೃತೀಯ ದಿನದಂದು ಅರಿಶಿಣಕ್ಕೆ ಹಾಲನ್ನು ಬೇರಿಸಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಲಕ್ಷ್ಮಿ ಹಾಗೂ ಕುಬೇರ ದೇವರನ್ನ ಆಹ್ವಾನಿಸಬೇಕು. ಲಕ್ಷ್ಮಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನೇ ಖರೀದಿಸಬೇಕೆಂಬ ಯಾವ ನಿಯಮವೂ ಇಲ್ಲದ ಕಾರಣ ಹಬ್ಬಗಳನ್ನು ತಪ್ಪಾಗಿ ಆಚರಿಸಬಾರದು. ಅವಶ್ಯಕತೆ ಇದ್ದವರಿಗೆ ನೀರು ತುಂಬಿದ ಮಡಿಕೆ ದಾನ ಮಾಡಿ, ದಣಿದವರಿಗೆ ನೀರನ್ನು ಕುಡಿಯಲು ನೀಡಿ. ಇದರಿಂದ ನಿಮ್ಮಿಂದ ನೀರು ತುಂಬಿದ ಮಡಿಕೆಯನ್ನು ಪಡೆದ ವ್ಯಕ್ತಿಗೂ ನಿಮಗೂ ಸಕಾಲ ಪಾಪ ಕಷ್ಟಗಳು ನಶಿಸಿ ಉತ್ತಮ ಫಲಗಳನ್ನು ಭಗವಂತ ಕೊಡುತ್ತಾನೆ. ಗೋಧಿಯನ್ನು ದಾನವಾಗಿ ನೀಡಬಹುದು, ಕಡಲೆಕಾಳನ್ನು ದಾನವಾಗಿ ನೀಡಬಹುದು, ಹಸಿದವರಿಗೆ ಮೊಸರನ್ನವನ್ನು ದಾನವಾಗಿ ನೀಡಬಹುದು. ಈ ದಿನ ನೀವು ಮಾಡುವಂತಹ ಸ್ನಾನ, ದಾನಜ ಜಪಗಳು ಅಕ್ಷಯವಾಗುತ್ತವೆ, ಅನಂತ ಪುಣ್ಯ ಫಲ ಲಭಿಸುತ್ತದೆ. ಅಕ್ಷಯ ತೃತೀಯ ದಿನದಂದು ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಪವಿತ್ರ ಕ್ಷೇತ್ರಗಳಿಂದ ತಂದಂತಹ ನದಿ ಹಾಗೂ ಕಲ್ಯಾಣಿಗಳ ನೀರನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಈ ದಿನದಂದು ಇಟ್ಟರೆ ತುಂಬ ಉತ್ತಮ. ಇದರಿಂದ ಧನಲಕ್ಷ್ಮೀ ದೇವಿಯ ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ. ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ದೀಪಾರಾಧನೆ ಮಾಡುವಾಗ ಓಂ ಸಂ ಕುಬೇರಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಪಠಿಸಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳಿಕೊಳ್ಳಿ. ಈ ದಿನ ಅತಿ ಅವಶ್ಯಕವಾಗಿ ಮಾಡಬೇಕಾದ ದಾನವೆಂದರೆ ಅದು ಕ್ಷತ್ರಿಯ ದಾನ, ಪಾದರಕ್ಷೆಗಳ ದಾನ, ಹಾಗೆ ಬೀಸಣಿಕೆಯ ದಾನ. ಇದರಿಂದ ಅನೇಕ ದೋಷಗಳು ದೂರವಾಗಿ ಕಷ್ಟದ ಪ್ರಮಾಣ ಕಡಿಮೆ ಆಗುತ್ತದೆ. ಪಿತೃಗಳ ಹೆಸರನ್ನು ಹೇಳಿ ಈ ದಾನಗಳನ್ನು ಮಾಡಿದರೆ ಪಿತೃದೋಷ ಶೀಘ್ರವಾಗಿ ದೂರವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಯಾವುದಾದರೂ ದೇಗುಲಗಳಲ್ಲಿ, ಖಾಲಿ ಮೈದಾನಗಳಲ್ಲಿ ನಿಮ್ಮ ಕೈಯಿಂದ ಒಂದೆರಡು ಸಸಿಗಳನ್ನು ನೆಟ್ಟು ಅಕ್ಷಯ ತೃತೀಯ ದಿನದಿಂದಲೇ ನಿತ್ಯ ಓಂ ಗಮನವನ್ನು ನೀಡುತ್ತಾ ಪೋಷಿಸುತ್ತಾ ಬರಬೇಕು. ಭಗವಂತನ ಮೂಲಕ, ಆ ಸಸಿಯ ಮೂಲಕ ಅನೇಕ ಶುಭ ಫಲಗಳನ್ನು ನೀವು ಕಾಣಬಹುದು. ಅಕ್ಷಯ ತೃತೀಯ ದಿನದಂದು ಗೃಹ ಪ್ರವೇಶ ಮಾಡುವುದು, ಹೊಸ ವ್ರತಗಳನ್ನು ಆರಂಭಿಸುವುದು, ನೂತನ ವ್ಯವಹಾರಕ್ಕೆ ಹಣ ಹೂಡಿಕೆ ಮಾಡುವುದಾಗಿರಬಹುದು, ಅಥವಾ ಹೊಸದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿದರೆ ತುಂಬ ಒಳ್ಳೆಯದು. ಅಕ್ಷಯ ತೃತೀಯದ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.